ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಯಾಕಂದರೆ ನಾನು ಕೊಡೋ ಅಂಥದ್ದು ನಿಮಗೆ ಬೇಕಾದಂಥ ತುಂಬಾ ಯೂಸ್ಫುಲ್ ಟಿಪ್ಸ್ಗಳನ್ನ ಈ ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ರಿಗಾರ್ಡಿಂಗ್ ಸ್ಕಿನ್ ಕೇರ್, ಹೇರ್ ಕೇರ್, ಲೈಫ್ ಸ್ಟೈಲ್, ಫ್ಯಾಷನ್, ಬೇಬಿ ಕೇರಿಂಗ್ ಟಿಪ್ಸ್ ಮತ್ತು ಈ ರೀತಿ ರೆಸಿಪಿಗಳು ಮತ್ತು ವ್ಲಾಗ್ಸು, ಈ ಥರದ್ದೆಲ್ಲ ಫೆಸ್ಟಿವಲ್ ಸೆಲೆಬ್ರೇಷನ್ ಆಗಿರ್ಬೋದು, ಈ ಥರದ್ದೆಲ್ಲ ಟಾಪಿಕ್ಸ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಅಕಸ್ಮಾತ್ ಫಸ್ಟ್ ಟೈಮ್ ಏನಾದರೂ ನಂದು ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರಿ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ಗೋಸ್ಕರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ನೀವು ತಮ್ಲೈನಲ್ಲಿ ನೋಡಿರಬಹುದು. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದರೆ ಈ ನಾಟಿ ಮೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ನನ್ನ ಕೈಯಲ್ಲಿ ನಾಟಿ ಮೊಟ್ಟೆ ಇದೆ ನೋಡಿ, ನಾಟಿ ಮೊಟ್ಟೆ ಇದೆ. ಸೊ ಇದರಲ್ಲಿ ಏನಪ್ಪ ಒಂದು ಸ್ಪೆಷಲ್, ಆಸ್ ಯೂಶುವಲ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅಂತ. ಸೊ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋವಂಥ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋ ಮೂಲಕ ಕೊಡ್ತೀನಿ. ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಾಟಿ ಮೊಟ್ಟೆನ ಹೇಗೆ ಕಂಡುಹಿಡಿಯೋದು, ಒಂದು ನಾರ್ಮಲ್ ಮೊಟ್ಟೆಗೂ ನಾಟಿ ಮೊಟ್ಟೆಗೂ ಇರೋ ಡಿಫ್ರೆನ್ಸು, ಎರಡನೇದು ಅದಲ್ದಲೇ ನಾಟಿ ಮೊಟ್ಟೆ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಮೂರನೇದು, ನಾಲ್ಕನೇದಾಗಿ ಮಕ್ಕಳಿಗೆ ನಾವು ಯಾವ ರೀತಿ ತಿನ್ನಿಸ್ಬೇಕು ಮತ್ತು ನಾವು ಯಾವ ರೀತಿ ಅದನ್ನು ಕನ್ಸ್ಯೂಮ್ ಮಾಡಬೇಕು ಅನ್ನೋದು ಒಂದು. ಅದಲ್ದಲೇ ಇದರಿಂದ ನಮಗೆ ಸಿಗುವಂಥ ಬೆನಿಫಿಟ್ಸ್, ನಾಟಿ ಮೊಟ್ಟೆ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ. ಅದಲ್ದಲೇ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಸು ಇದೆ, ಅದನ್ನು ಕೂಡ ನಿಮ್ಮ ಹತ್ರ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್. ನಾಟಿ ಮೊಟ್ಟೆನ ಏನಪ್ಪ ಅಂತಂದರೆ ಈ ಹಳ್ಳಿ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಾಟಿ ಮೊಟ್ಟೆಗಿರೋ ಇಂಪಾರ್ಟೆನ್ಸ್ ಮತ್ತು ಅದಕ್ಕಿರುವಂಥ ಪವರ್ ಏನು ಅಂತ ಹಳ್ಳಿಯವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನಮ್ಮ ಸಿಟಿ ಜನಕ್ಕೆ ಸ್ವಲ್ಪ ಗೊತ್ತಿಲ್ಲದೇ ಇರೋ ವಿಷಯನ ನಾನು ಈ ಮೂಲಕ ತಿಳಿಸೋಣ ಅಂತ. ನೀವೇನಾದರೂ ನಿಮ್ಮ ರೆಗ್ಯುಲರ್ ರೊಟೀನಲ್ಲಿ ನಾಟಿ ಮೊಟ್ಟೆನ ಯೂಸ್ ಮಾಡ್ತಿಲ್ಲ ಅಂತಂದರೆ ಸೊ ಅದನ್ನು ಈಗಿಂದನಾದರೂ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದಾಗಿಂದನಾದರೂ ಸ್ಟಾರ್ಟ್ ಮಾಡಿ ತಿನ್ನೋದಕ್ಕೆ ಅಂತ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಏನಪ್ಪ ಅಂದರೆ ನಾಟಿ ಮೊಟ್ಟೆ ಯಾವ ರೀತಿ ಇರುತ್ತೆ ಅಂದರೆ ನೋಡಿ. ಸೊ ನಾಟಿ ಮೊಟ್ಟೆ ಈ ರೀತಿ ಇರುತ್ತೆ. ಮಾಮೂಲಿ ಎಗ್ಗಿಂತ ನೋಡಿ, ಇವರು ನಂಬರ್ ಬರೆದಿದ್ದಾರೆ. ನಾನು ಇದನ್ನು ನಾಟಿ ಮೊಟ್ಟೆ ತೊಗೊಂಡಿದ್ದೀನಲ್ವ, ಅವರು ಏನೋ ನಂಬರ್ ಬರೆದಿಟ್ಕೊಂಡಿದ್ರಂತೆ ಯಾವ್ಯಾವ ದಿನದ್ದು ಏನೇನೋ ಅಂತ. ಅದು ನನಗೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ನಾಟಿ ಮೊಟ್ಟೆ ಏನಪ್ಪ ಅಂತಂದರೆ ಚಿಕ್ಕದಾಗಿರುತ್ತೆ. ನಾವು ನಾರ್ಮಲಾಗಿ ಮೊಟ್ಟೆ ಇರುತ್ತಲ್ವ, ನಾರ್ಮಲ್ ಮೊಟ್ಟೆ, ಸೊ ಅದಕ್ಕಿಂತ ನಾಟಿ ಮೊಟ್ಟೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತೆ ಒಂದು. ಅದಲ್ಲದೆ ಕಲರ್ ಸ್ವಲ್ಪ ಈ ಥರ ಫುಲ್ ಪ್ಯೂರ್ ವೈಟ್ ಇರೋದಿಲ್ಲ, ಕಂಪ್ಲೀಟ್ ವೈಟ್ ಇರುತ್ತೆ. ಅದು ಮಾಮೂಲಿ ರೆಗ್ಯುಲರ್ ಮೊಟ್ಟೆ ಕಂಪ್ಲೀಟಾಗಿ ವೈಟ್ ಇರುತ್ತೆ. ಸೊ ನಾಟಿ ಮೊಟ್ಟೆ ಸ್ವಲ್ಪ ಈ ಕಲರಲ್ಲೂ ಬರುತ್ತೆ ಆ್ಯಂಡ್ ಈ ಕಲರಲ್ಲೂ ಬರುತ್ತೆ. ನಾನು ಅದಕ್ಕೆ ಎರಡು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ತೊಗೊಂಡಿದ್ದೀನಿ. ಸೊ ಇವೆರಡೂ ನಾಟಿ ಮೊಟ್ಟೆದೇನೆ. ಸೊ ಏನಪ್ಪ ಅಂದರೆ ಕಲರ್ ಬಗ್ಗೆ ಗೊತ್ತಾಯ್ತಾ ನಿಮಗೆ. ಕಲರಲ್ಲೂ ಮೋಸ ಮಾಡ್ತಾರೆ ಅಂತಂದರೆ ಇದನ್ನು ಮೋಸ ಹೋಗೋದು ಜಾಸ್ತಿ. ಇದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಮೊಟ್ಟೆಗಿಂತ ಒಂದು 5-6-7 ರುಪೀಸು ಏನೋ ಜಾಸ್ತಿ ಇಟ್ಟಿರ್ತಾರೆ. ನಾನು ಇಲ್ಲೇ ನಮ್ಮ ಒಬ್ಬರು ಗೊತ್ತಿರೋರ ಹತ್ರ ತರಿಸ್ಕೊಂಡಿದ್ದು. ಸೊ ಆಗಾಗ ತರಿಸ್ಕೊತಾ ಇರ್ತೀನಿ. ಸೊ ನಮ್ಮದು ಡೈಲಿ ರೋಟೀನಲ್ಲಿ ನಾನು ಇದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಏನಪ್ಪ ಅಂತಂದರೆ ಬೇಯಿಸ್ಕೊಂಡು ತಿನ್ನೋದಕ್ಕೆ ಇದು ಗುಡ್. ಸೊ ಇದನ್ನು ನಾಟಿ ಮೊಟ್ಟೆನ ಎಲ್ಲರೂ ತಿನ್ಬೋದು ಅನ್ನೋದೊಂದು ಪ್ರಶ್ನೆ. ಸೊ ಎಲ್ಲರೂ ತಿನ್ಬೋದು, ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು. ಏನಪ್ಪ ಅಂತಂದರೆ 6-7 ತಿಂಗಳಿಂದ ನಾವು ಮಕ್ಕಳಿಗೆ 7-8 ತಿಂಗಳಿಂದನೇ ಇಟ್ಕೊಳ್ಳಿ. ಸೊ 6 ಮಂತ್ಸಿಗೆಲ್ಲ ಸ್ಟಾರ್ಟಿಂಗ್ ಫುಡ್ಡನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಒಂದು 7-8 ತಿಂಗಳಲ್ಲಿ ನಾವು ಎಗ್ನ ಕನ್ಸ್ಯೂಮ್ ಕೊಡಲಿಕ್ಕೆ ಶುರು ಮಾಡ್ಬೋದು. ಎಷ್ಟಪ್ಪ ಅಂದರೆ ಅರ್ಧದಷ್ಟು ಸ್ಟಾರ್ಟ್ ಮಾಡುವಾಗ ಅರ್ಧದಷ್ಟು ಸ್ಟಾರ್ಟ್ ಮಾಡ್ತಾ ಹೋಗಿ, ಆಮೇಲೆ ಕ್ರಮೇಣ ಅದನ್ನು ಅರ್ಧ, ಆಮೇಲೆ ಮುಕ್ಕಾಲು, ಆಮೇಲೆ 1, ಆ ಥರ ದೊಡ್ಡ ಮಕ್ಕಳಿಗೆ 1 ವರ್ಷ, 1.5 ವರ್ಷ, 2 ವರ್ಷದ ಮಕ್ಕಳಿಗೆಲ್ಲ 1 ತಿನ್ನಿಸ್ಬಹುದು. 1 ವರ್ಷದ ಒಳಗೆ ಮಕ್ಕಳಿಗೆ 1 ಟೈಮಿಗೆ ಅರ್ಧ ಮಾತ್ರ ಸಾಕು. ಸೊ ಮಕ್ಕಳಿಗೆ ಹೇಳ್ಬಿಡ್ತೀನಿ, ಇದು ಮಕ್ಕಳಿಗೆ ತಿನ್ನಿಸೋದ್ರಿಂದ ಏನೇನಪ್ಪ ಬೆನಿಫಿಟ್ಸ್ ಅಂದರೆ, ಮಕ್ಕಳಿಗೆ ಆಗಿನವರಿಗೆ ಸೊಂಟಕ್ಕೆ ಬಲ ಬೇಕಾಗಿರುತ್ತೆ, ಕಾಲಿಗೆ ಬಲ ಬೇಕಾಗಿರುತ್ತೆ. ಎದ್ದು ನಿಂತ್ಕೊಂಡು ಅವರು ಓಡಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. 8-9 ತಿಂಗಳಿಂದನೇ ಒಂದೊಂದು ಮಕ್ಕಳು ಹೆಜ್ಜೆ ಹಾಕೋದಕ್ಕೆಲ್ಲ ಶುರು ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇದು ಬೋನ್ಸಿಗೆಲ್ಲ ಸಖತ್ ಸ್ಟ್ರೆಂತ್ ಕೊಡುತ್ತೆ. ಸೊ ಅವರು ಸೊಂಟಕ್ಕೆ ಬಲ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಕಾಲಿಗೆ ಬಲ ಬರುತ್ತೆ, ಸೊಂಟಕ್ಕೆ ಬಲ ಬರುತ್ತೆ ಅಂತ ಇದನ್ನು ಮಕ್ಕಳಿಗೆ ಅರ್ಧ ತಿನ್ನಿಸ್ಲಿಕ್ಕೆ ಅನ್ನದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಾನು ಯಾವ ರೀತಿ ತಿನ್ನಿಸ್ತೀನಿ ನನ್ನ ಮಗುಗೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ನೋಡೋರಂತೆ.
ಮೊಟ್ಟೆನ ಕೊಡೋದ್ರಿಂದ ಮಕ್ಕಳಿಗೆ ಆಗಿನೂ ಹಲ್ಲು ಕೂಡ ಬರೋದಕ್ಕೆ 9 ತಿಂಗಳ ಮೇಲ್ಗಡೆ 7 ತಿಂಗಳು ಮೇಲ್ಗಡೆ ಮಕ್ಕಳಿಗೆ ಹಲ್ಲು ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗಿರುತ್ತೆ. ಹಲ್ಲು ತುಂಬ ಹೆಲ್ದಿಯಾಗಿ ಆ್ಯಂಡ್ ಒಂದೊಂದು ಮಕ್ಕಳಿಗೆ ಇನ್ನೂ ಬರ್ತಾ ಇರೋ ಹಲ್ಲೇ ಕೆಟ್ಟೋಗಿರೋ ಥರ ಬರ್ತಾ ಇರುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇದರಿಂದ ಕಮ್ಮಿ ಆಗುತ್ತೆ, ಕ್ಯಾಲ್ಶಿಯಂ ಸಿಗುತ್ತೆ, ಮತ್ತು ಮಕ್ಕಳಲ್ಲಿ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ಎಷ್ಟು ಶಾರ್ಪ್ ಆಗ್ತಾರೆ ಅಂದರೆ ವಾರದಲ್ಲಿ ನಾವು ಒಂದು 2 ಟೈಮ್ಸ್ ಇದನ್ನು ಅರ್ಧ ವಾರಕ್ಕೆ ಒಂದು ಸಾಕು ಚಿಕ್ಕ ಮಕ್ಕಳಿಗೆ, 1 ವರ್ಷದ ಒಳಗೆ ಮಕ್ಕಳಿಗೆ. ಯಾಕಂದರೆ ಸ್ವಲ್ಪ ನಾರ್ಮಲ್ ಮೊಟ್ಟೆಗಿಂತ ಇದರಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಸ್ವಲ್ಪ ಇರುತ್ತೆ, ಅದು ಡಿಸಡ್ವಾಂಟೇಜ್ ಟೈಮಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಷ್ಟು ಕೊಡಬೇಕಪ್ಪ ಅಂದರೆ 1 ವರ್ಷದ ಒಳಗಿನ ಮಕ್ಕಳಿಗೆ ವಾರಕ್ಕೆ 1 ಸಾಕು, 1 ಅಥವಾ 2 ಸಾಕು 1 ವರ್ಷದ ಒಳಗಡೆ ಮಕ್ಕಳಿಗೆ. 1 ಟೈಮಿಗೆ ಮಾತ್ರ ಅರ್ಧ ಮಾತ್ರ ಕೊಡಿ. ಸೊ ಮಾರನೇ ದಿನ ಒಂದಿನ ಬಿಟ್ಟು ಇನ್ನೊಂದು ಅರ್ಧ, ಇನ್ನೊಂದು ದಿನ ಬಿಟ್ಟು ಇನ್ನೊಂದು ಅರ್ಧ, ಆ ಥರ ವಾರದಲ್ಲಿ 1 ರಿಂದ 2 ಮೊಟ್ಟೆ ಸಾಕು. ಖಂಡಿತವಾಗ್ಲೂ ಮಕ್ಕಳಿಗೆ ಕೊಡ್ಬೋದು. ನಾಟಿ ಮೊಟ್ಟೆ ಮಕ್ಕಳಿಗೆ ಕೊಡ್ಬೋದಾ? ಒಬ್ಬೊಬ್ಬರಿಗೆ ಲೂಸ್ ಮೋಷನ್ ಆಗುತ್ತೆ, ಒಬ್ಬೊಬ್ಬರಿಗೆ ಹೀಟ್ ಅನಿಸುತ್ತೆ, ಆ ಥರ ಎಲ್ಲ ಅಂತಾರೆ. ಏನೂ ಆಗೋದಿಲ್ಲ. ಖಂಡಿತವಾಗ್ಲೂ 1 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಕೊಡ್ಬೋದು. ನಾನು ನನ್ನ 3 ವರ್ಷದ ನನಗೆ ಮಗಳೊಬ್ಬಳು ಇದ್ದಾಳೆ, ಅವಳಿಗೆ ವಾರದಲ್ಲಿ 2 ರಿಂದ 3 ಅಟ್ ಎ ಟೈಮ್ ಒಂದು ಹೊತ್ತು ಒಂದು ಮಾತ್ರ ತಿನ್ನೋ ಥರ ಅಟ್ ಎ ಟೈಮ್ 3 ಕೊಡ್ತೀನಿ ನಾನು. ವಾರದಲ್ಲಿ 3 ತಿನ್ನಿಸ್ತೀನಿ ಅವಳಿಗೆ. ಅಡಲ್ಟ್ಸು 4 to 6 ಡೈಲಿ ಒಂದ್ರ ಥರನೇ 4 to 6 ಕನ್ಸ್ಯೂಮ್ ಮಾಡ್ಬೋದು ದೊಡ್ಡವರು. ಸೊ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಏನಿಲ್ಲ, ಸ್ಟ್ರೆಂತ್ ಬರುತ್ತೆ. ಇನ್ನು ದೊಡ್ಡವರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಕಾಣುತ್ತಪ್ಪ ಅಂತಂದರೆ ಒಳ್ಳೆ ಕ್ಯಾಲ್ಶಿಯಂ, ಹೈ ಪ್ರೋಟೀನ್ ಇದೆ ಇದರಲ್ಲಿ. ಸೊ ಪ್ರೋಟೀನ್ ರಿಚ್ ಆಗಿರುತ್ತೆ. ಸೊ ಪ್ರೋಟೀನ್ ಸಿಗುತ್ತೆ, ಮತ್ತು ಬ್ರೈನ್ ಡೆವಲಪ್ಮೆಂಟಲ್ಲಿ ಕೂಡ ಚುರುಕ್ತನ ಬರುತ್ತೆ. ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಾಟಿ ಮೊಟ್ಟೆ ತಿಂದಾದಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ನಿಮ್ಮ IQ ಲೆವೆಲ್ಲು ಮತ್ತು ಸ್ವಲ್ಪ ನೆನಪಿನ ಶಕ್ತಿ ಇದ್ರ ಬಗ್ಗೆ ಎಲ್ಲ ನೀವು ಅಂದರೆ ಟೆಸ್ಟ್ ಮಾಡಿ ನೋಡಿ. ತುಂಬಾ ಶಾರ್ಪ್ನೆಸ್ ಥರ ಬರುತ್ತೆ. ಅದಲ್ದಲೆ ಹೇರ್ ಗ್ರೋತ್ ಆಗುತ್ತೆ, ಇಂಪಾರ್ಟೆಂಟಾಗಿ ಹೇರ್ ಗ್ರೋತ್ ಆಗುತ್ತೆ. ವಾರದಲ್ಲಿ ನೀವು ಹೇರ್ ಗ್ರೋತಿಗೆ ನೀವು ಬರೀ ಹೊರಗಡೆ ಹಚ್ಚೋದೇ ಅಲ್ಲ, ಹೇರ್ ಗ್ರೋತಿಗಾಗಲಿ ಸ್ಕಿನ್ನಿಗಾಗಲಿ ನೀವು ಬರೀ ಹೊರಗಡೆ ಕಾಸ್ಮೆಟಿಕ್ಸ್ ಅಂತೆ ಅದಂತೆ ಎಣ್ಣೆ ಅಂತಿಂತ ಹೊರಗಡೆ ಹಚ್ಚೋದ್ಕಿಂತ ಇಂಟರ್ನಲಿ ನಾವು ಎಷ್ಟು ಹೆಲ್ದಿಯಾಗಿ ಫುಡ್ನ ತೊಗೋತೀವಿ, ಕನ್ಸ್ಯೂಮ್ ಮಾಡ್ತೀವಿ, ಹೇರಿಗೆ ಬೇಕಾದಂಥ ಪ್ರೋಟೀನ್ ಎಲ್ಲ ನಾವು ಇಂಟೆಕಲ್ಲಿ ಕೂಡ ತೊಗೊಳ್ಳೋಂಥದ್ದು ಇರುತ್ತೆ. ಸೊ ನಾನು ಈ ಮುಂದಿನ ದಿನಗಳಲ್ಲಿ ನಾವು ಏನೇನೆಲ್ಲ ಕನ್ಸ್ಯೂಮ್ ಮಾಡಬೇಕು ಹೇರ್ ಕೇರಿಂಗ್ ಇದರಲ್ಲಿ ರೊಟೀನಲ್ಲಿ ಅಂತ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಎಗ್ ಬಗ್ಗೆ ಹೇಳ್ತಿರೋದ್ರಿಂದ ಸೊ ಹೇರ್ ಗ್ರೋತಿಗೂ ತುಂಬಾ ಬೆನಿಫಿಟ್ ಇದೆ. ಅದಲ್ಲದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ನಮಗೆ ಮಾಮೂಲಿ ಮೊಟ್ಟೆ ತಿಂದರೆ ಒಬ್ಬೊಬ್ಬರು ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ನನಗೆ ಹೇಳಿ ಆ ಥರ ಯಾರಿಗಿದೆ ಸಿಂಪ್ಟಮ್ಸ್ ಅಂತ ಅಬ್ಸರ್ವ್ ಮಾಡಿರ್ತೀರಲ್ವ, ಮೊಟ್ಟೆನ ತಿಂದರೆ ಜಾಸ್ತಿ ಅಂದರೆ ವಾರದಲ್ಲಿ 5, 6 ಆ ಥರ ಎಲ್ಲ ತಿಂದರೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ಸು ಇರುತ್ತೆ ಮಾಮೂಲಿ ಮೊಟ್ಟೆನ. ಬಟ್ ಈ ಮೊಟ್ಟೆ ನಾಟಿ ಮೊಟ್ಟೆನ ನೀವು ವಾರದಲ್ಲಿ 5 ರಿಂದ 6 ಕನ್ಸ್ಯೂಮ್ ಮಾಡೋದ್ರಿಂದ ಯಾವುದೇ ರೀತಿ ವೆಯ್ಟ್ ಗೇನ್ ಆಗಲ್ಲ. ಇನ್ಫ್ಯಾಕ್ಟ್ ವೆಯ್ಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವಿದು ಊಟದಲ್ಲಿ ಒಂದ್ಸಲಿ ನಾನೇನು ಮಾಡ್ತೀನಪ್ಪ ಅಂದರೆ, ಸೊ ಮುದ್ದೆ ತೊಗೋತೀನಿ, ಸ್ವಲ್ಪ ತರಕಾರಿ ಸಾಂಬಾರು ತೊಗೋತೀನಿ. ನಾನು ಆದಷ್ಟು ಇದನ್ನು ನಾನ್ ವೆಜ್ ಜೊತೆ ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ಯಾವಾಗೆಲ್ಲ ತರಕಾರಿ ಸಾರು ಮಾಡಿರ್ತೀವಿ ಆಗ ಇದನ್ನು ಬಾಯ್ಲ್ ಮಾಡ್ಕೊಂಬಿಡ್ತೀನಿ. 2 ಇದು ತೊಗೋತೀನಿ, 2 ನಾಟಿ ಮೊಟ್ಟೆ ತೊಗೋತೀನಿ, ಸ್ವಲ್ಪ ಮುದ್ದೆ ತೊಗೊಂಡು ಸ್ವಲ್ಪ ತರಕಾರಿ ಸಾಂಬಾರು ತೊಗೋತೀನಿ, ಇನ್ನು ಅನ್ನನ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ವೆಯ್ಟ್ ಲಾಸಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ವೆಯ್ಟ್ ಲಾಸ್ ಟಿಪ್ಸ್ ಆಗಿ ನೀವು ತೊಗೋಬೋದು. ಫ್ರೆಂಡ್ಸ್, ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಏನು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಇದೆಲ್ಲ ನಾಟಿ ಮೊಟ್ಟೆನೇ. ಸೊ ಇದನ್ನು ಬಾಯ್ಲ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡ್ಕೊಬಿಡಿ. ಕಂಪ್ಲೀಟಾಗಿ ಅದರದ್ದು ಮೇಲ್ಗಡೆ ಶೆಲ್ ಮೇಲೆ ಏನೇ ಗಲೀಜಿದ್ರೂ ಹೋಗೋ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನೀರನ್ನು ಒಂದು ಕ್ಲೀನಾಗಿರೋ ನೀರನ್ನ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಸೊ ಇದನ್ನು ಸ್ಟೀಲ್ ಪಾತ್ರೆಯಲ್ಲಿ ಬೇಯಕ್ಕೆ ಇಡಬೇಡಿ. ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೊಂಬಿಡಿ. ಸೊ ಮೊಟ್ಟೆ ಬೇಯಿಸೋದ್ರಿಂದ ಪಾತ್ರೆ ಕೆಳಗಡೆ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ. ಸೊ ಸ್ಟೀಲ್ ಪಾತ್ರೆ ಬೇಡ ಇದಕ್ಕೆ. ಸೊ ಯಾವುದಾದ್ರು ಸಿಲ್ವರ್ ಅಥವಾ ಇಂಡೋಲಿಯಂ ಪಾತ್ರೆನ ಇಟ್ಕೊಬಹುದು ಬೇಯಿಸೋದಕ್ಕೆ. ಒಬ್ಬೊಬ್ಬರು ಕುಕ್ಕರಲ್ಲಿ ಬೇಯಿಸ್ಬಿಡ್ತಾರೆ ಫಾಸ್ಟಾಗಿ ಆಗುತ್ತೆ ಅಂತ. ಸೊ ಅದೇನು ಕರೆಕ್ಟ್ ಪ್ರೋಸೆಸ್ ಅಲ್ಲ. ಆ್ಯಕ್ಚುಲಿ ಮೊಟ್ಟೆನ ಮಿನಿಮಮ್ 20 ಮಿನಿಟ್ಸು ನೀಟಾಗಿ ಬಾಯ್ಲ್ ನೀರು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಬೇಕು. ಸೊ ಅದೇ ಕರೆಕ್ಟ್ ಮೆಥಡು. ಅದರದ್ದು ಕರೆಕ್ಟ್ ಬೆನಿಫಿಟ್ ಸಿಗಬೇಕು ಅಂದರೆ ಅದೇ ರೀತಿ ಬೇಯಿಸ್ಬೇಕು. ಸೊ ನೋಡಿ, ನಾನಿಲ್ಲಿ ನೀರು ಇಟ್ಕೊಂಡು
ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಏನಕ್ಕಪ್ಪ ಅಂದರೆ ಸೊ ಅದೇ ನೀರು ಅದ್ರದ್ದು ಸೊ ಏನೇ ಆದರೂ ಹೊರಗಡೆ ಶೆಲ್ಲಲ್ಲಿ ಏನೇ ಬ್ಯಾಕ್ಟೀರಿಯಲ್ ಇದ್ದರೂ ಎಲ್ಲ ಸತ್ತೋಗುತ್ತೆ. ಅದಲ್ದೇ ಉಪ್ಪು ಹಿಡಿಯುತ್ತೆ ಮೊಟ್ಟೆಗೆ ಅಂತ ಕಲ್ಲುಪ್ಪು ಯೂಸ್ ಮಾಡ್ತಾರೆ. ಸೊ ಉಪ್ಪು ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಸೊ ಇದನ್ನು ಮಾಮೂಲಿ ಮೊಟ್ಟೆಗಿಂತ ಒಂದು 5 ನಿಮಿಷ 7 ನಿಮಿಷ ಹೆಚ್ಚಿಗೆ ಬೇಯಿಸ್ಬೇಕಾಗತ್ತೆ. ಸೊ ಒಂದು 30 ಮಿನಿಟ್ಸು ನೀಟಾಗಿ ಇದನ್ನು ಬೇಯಿಸ್ಕೋಬೇಕು. ಸೊ ನೀವು ಬೇಗ ಒಂದು 15 ಮಿನಿಟ್ಸ್ಗೆಲ್ಲ ಬೆಂದಿರುತ್ತೆ, ಆದರೆ ತೆಗಿಬಾರ್ದು. ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸೊ ದಟ್ ನೀಟಾಗಿ ಶೆಲ್ಲೆಲ್ಲ ಓಪನ್ ಆಗುತ್ತೆ. ನೋಡಿ, ಮಾಮೂಲಿ ಮೊಟ್ಟೆಗಿಂತ ಇದ್ರದ್ದು ನಾಟಿ ಮೊಟ್ಟೆದು ಶೆಲ್ ಇರುತ್ತಲ್ಲ, ಸಿಪ್ಪೆ ಸ್ವಲ್ಪ ತಿಕ್ಕಾಗಿರುತ್ತೆ ಫ್ರೆಂಡ್ಸ್. ಈ ರೀತಿಯೂ ನೀವು ನಾಟಿ ಮೊಟ್ಟೆನ ಕಂಡುಹಿಡಿಬೋದು. ನೋಡಿ, ಶೆಲ್ ಸ್ವಲ್ಪ ತಿಕ್ಕಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಹಾರ್ಡಾಗಿರುತ್ತೆ ಮತ್ತು ಸ್ವಲ್ಪ ತಿಕ್ಕಾಗಿರುತ್ತೆ ಇದ್ರ ಶೆಲ್ಲು ಮಾಮೂಲಿ ಮೊಟ್ಟೆಗಿಂತ. ಅದಲ್ದಲೇ ನೀವು ಕಟ್ ಮಾಡಿ ನೋಡಿದಾಗ ಒಳಗಡೆ ಎಲ್ಲೋ ಇರುತ್ತಲ್ವಾ, ಅದು ಭಂಡಾರ ಅಂತಾರಲ್ಲ, ಅದು ತುಂಬಾ ಡಾರ್ಕ್ ಎಲ್ಲೋ ಆಗಿರುತ್ತೆ. ಅದು ನಾಟಿ ಮೊಟ್ಟೆದು ಲಕ್ಷಣ ಆಗಿರುತ್ತೆ. ಸೊ ಇದನ್ನು ಮಗುಗೆ ನಾನು ಯಾವ ರೀತಿ ತಿನ್ನಿಸ್ತೀನಪ್ಪ ಅಂತಂದರೆ, ನನ್ನ ಮಗಂಗೆ ಈಗ 1 ವರ್ಷ. ಸೊ ಸ್ವಲ್ಪ ರೈಸ್ ತೊಗೊತೀನಿ, ಅದಕ್ಕೆ ಹಾಫಷ್ಟು ನೀಟಾಗಿ ಬೆಂದಿರೋ ಅಂಥ ನಾಟಿ ಮೊಟ್ಟೆನ ಹಾಫ್ ಹಾಕ್ಕೊತೀನಿ ಅಷ್ಟೇ. 1 ಟೈಮಿಗೆ ಹಾಫ್ ಹಾಕ್ಕೊತೀನಿ. ಸೊ ಅದು ನೋಡಿ, ಅರ್ಧ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ ಹಾಕ್ಕೊತೀನಿ. ಸೊ ಅದು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡಿಲ್ಲ ನಿಮ್ಮ ಮಕ್ಕಳು ಹಂಗೆ ಮೆತ್ತಗೆ ಮಾಡ್ತೀವಲ್ಲ ಹಿಚ್ಕಿ, ಸೊ ಆ ಥರ ಮಾಡಿದ್ರು ತಿಂತಾರೆ ಅಂತ ಅಂದರೆ ಸೊ ನೀವು ಆ ಥರನೇ ಮಾಡ್ಕೋಬಹುದು. ನಾನು ಇವನಿಗೆ ಗ್ರೈಂಡ್ ಮಾಡಿ ತಿನ್ನಿಸೋದು ಅಭ್ಯಾಸ ಮಾಡ್ಕೊಟ್ಟಿದ್ದೀನಿ. ಸೊ ದಟ್ ನೀಟಾಗಿ ಡೈಜೆಷನ್ ಆಗುತ್ತೆ ಮತ್ತು ಈಸಿಯಾಗಿ ಅವನಿಗೆ ಯಾವುದೇ ಹೊಟ್ಟೆ ಹೊಟ್ಟೆ ನೋವು ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ. ನೀಟಾಗಿ ಡೈಜೆಷನ್ ಆಗಿಬಿಡುತ್ತೆ. ಸೊ ಫಸ್ಟಿಗೆ ಸ್ವಲ್ಪ ನೀರು ಕುಡಿಸ್ಬಿಟ್ಟು ಊಟ ಮಾಡಿಸ್ತೀನಿ ಅವನಿಗೆ. ಅವ್ನು ನೀಟಾಗಿ ಊಟ ಮಾಡ್ಕೊಂಬಿಡ್ತಾನೆ. ಸೊ ಅದಲ್ದಲೇ ನನ್ನ ಮಗಳಿಗೆ ಕೂಡ ಒಂದು ಹೋಲ್ ಎಗ್ ಹಾಕಿ ರೈಸಲ್ಲಿ ಅಥವಾ ಮುದ್ದೆಲಿ ತಿನ್ನಿಸ್ತೀನಿ. ಸೊ ಇದು ನಾನು ಸ್ವಲ್ಪ ಮುದ್ದೆನೂ ತರಕಾರಿ ಸಾಂಬಾರು ತೊಗೊಂಡು ಬೇಯಿಸಿರೋದು 2 ಮೊಟ್ಟೆನ ತೊಗೊತೀನಿ. ಇದು ಮಧ್ಯಾಹ್ನ ಊಟಕ್ಕೆ ನಾನು ನಾಟಿ ಮೊಟ್ಟೆನ ತಿಂದಿದ್ದು. ಸೊ ಹಾಗಾಗಿ ನಿಮಗೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೊ ನೋಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನನ್ನ ಅಡುಗೆ ಊಟ ತೊಗೊಳೋದ್ರಲ್ಲಿ ಮೊಟ್ಟೆನ ತೊಗೋತೀನಿ ಅಂತ. ಆದಷ್ಟು ಬೇಯಿಸಿದ ಮೊಟ್ಟೆನೇ ನೀವು ಪ್ರಿಫರ್ ಮಾಡಿ. ಈ ನಾಟಿ ಮೊಟ್ಟೆಲಿ ನೀವು ಬುರ್ಜಿ ಮಾಡೋದು ಮತ್ತು ಆಮ್ಲೆಟ್ ಮಾಡೋದು ಮತ್ತು ಬೇರೆ ಎಗ್ ರೈಸ್ ಮಾಡೋದು ಎಲ್ಲ ಅಷ್ಟೊಂದು ಟೇಸ್ಟಿ ಅನ್ಸೋದು ಇಲ್ಲ. ಮತ್ತು ಅದ್ರದ್ದು ಬೆನಿಫಿಟ್ಸ್, ಹೋಲ್ ಬೆನಿಫಿಟ್, ಅದ್ರದ್ದು 100% ಬೆನಿಫಿಟ್ಟು ನಮಗೆ ಬಾಯ್ಲ್ಡ್ ಎಗ್ಗಲ್ಲೇ ಸಿಗೋದು. ಸೊ ಬೇಯಿಸುವಾಗ ನಾನು ಹೇಳಿರೋ ರೂಲ್ಸ್ನೆಲ್ಲ ಫಾಲೋ ಮಾಡಿಕೊಂಡು ಬಾಯ್ಲ್ಡ್ ಎಗ್ನ ಕನ್ಸ್ಯೂಮ್ ಮಾಡಿ. ಸೊ ಬೆಸ್ಟ್ ರಿಸಲ್ಟು ಸಿಗುತ್ತೆ. ಸೊ ನೀವು ಮೊಟ್ಟೆ ಹೇಗಿದ್ರೂ ತಿಂತೀರಾ, ಬಟ್ ನಾರ್ಮಲ್ ಮೊಟ್ಟೆಗಿಂತ ನಾಟಿ ಮೊಟ್ಟೆನ ಪ್ರಿಫರ್ ಮಾಡಿ. ಫ್ರೆಂಡ್ಸ್, ಇದ್ರದ್ದು ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ಬಿಡ್ತೀನಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಅನಿಸುತ್ತೆ. ಏನಪ್ಪ ಅಂದರೆ, ಖಾಲಿ ಹೊಟ್ಟೆ ಇರುವಾಗ, ಫುಲ್ ಖಾಲಿ ಹೊಟ್ಟೆ ಇರುತ್ತಲ್ವ, ಈಗ ರಾತ್ರಿ ಊಟ ಮಾಡಿದಲೇ ಮಲಗಿಬಿಟ್ಟಿರ್ತೀರ, ಬೆಳಗ್ಗೆ ತಿನ್ನಬೇಡಿ. ಸೊ ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯಾಹ್ನ ತೊಗೋಬೋದು, ಅಥವಾ ಮಧ್ಯಾಹ್ನ ಊಟ ಮಾಡಿದ್ದೀರಾ, ಮಧ್ಯಾಹ್ನ ಊಟ ಯಾವುದೇ ರೀತಿ ಸ್ಕಿಪ್ ಮಾಡ್ದಲೇ ರಾತ್ರಿ ಊಟ ಮಾಡ್ತಿದ್ದೀರಾ ಅಂದರೆ ರಾತ್ರಿ ತೊಗೋಬಹುದು. ಸೊ ಫೈನ್. ಅದಲ್ದಲೇ ಈ ನಾಟಿ ಮೊಟ್ಟೆನ ಸ್ವಲ್ಪ ಗೊತ್ತಿರೋರ ಹತ್ರ ತೊಗೊಳ್ಳಿ. ತುಂಬ ಹಳೆ ಸ್ಟಾಕ್ ಎಲ್ಲ ಕೊಟ್ಟರೆ ಸ್ವಲ್ಪ ಸ್ಮೆಲ್ ಅನಿಸುತ್ತೆ ಮತ್ತು ಬೇಗ ಕೆಡತ್ತೆ ಇದು ಮೊಟ್ಟೆ. 2ನೇದು. ಸೊ 3ನೇದೇನಪ್ಪ ಅಂತಂದರೆ, ಇದನ್ನು ನೀವು ತಂದು ಹೊರಗಡೆ ಇಡೋ ಹಾಗಿಲ್ಲ, ಫ್ರಿಜ್ಜಲ್ಲೇ ಇಡಬೇಕು. ಅಂದರೆ ಕೂಲ್ ಟೆಂಪ್ರೇಚರ್ ಇರಬೇಕು. ಇದನ್ನು ಸ್ವಲ್ಪ ಹೀಟ್ ಕೊಟ್ರೂ ಅದು ಸ್ವಲ್ಪ ಹಾಳಾಗ್ತಾ ಬರುತ್ತೆ. ಅದು ಪ್ರೋಸೆಸ್ ಇರುತ್ತಲ್ವ, ಮೊಟ್ಟೆದು ಹೀಟ್ ಕೊಡ್ತಾ ಮರಿ ಆಗೋ ಥರದ ಪ್ರೋಸೆಸ್ಸು. ಸೊ ಹಾಗಾಗಿ ಇದನ್ನು ರೂಮ್ ಟೆಂಪರೇಚರ್ಗಿಂತ ಫ್ರಿಜ್ಜಲ್ಲಿಟ್ಟರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಇನ್ನೇನು ಇಲ್ಲ ಫ್ರೆಂಡ್ಸ್, ಇದ್ರದ್ದು ಯಾವುದೇ ರೀತಿ ಲೂಸ್ ಮೋಷನ್ ಆಗಲಿ ಏನೂ ಆಗೋದಿಲ್ಲ. ಸೊ ನಾಟಿ ಮೊಟ್ಟೆ ತುಂಬಾ ಒಳ್ಳೆಯದು. ಸೊ ಈವರೆಗೂ ಯಾರೂ ತಿಂದಿಲ್ಲ ಅಂದ್ರೂ ಶುರು ಮಾಡ್ಬೋದು. ನೀವು ಆಲ್ರೆಡಿ ತಿಂತಿದ್ದೀರಾ ಅಂದರೆ ಯಾರ್ಯಾರೆಲ್ಲ ಯೂಸ್ ಮಾಡ್ತೀರಾ ನಾಟಿ ಮೊಟ್ಟೆನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬಾ ಬೆನಿಫಿಟ್ಸ್ ಇದೆ. ಮಾಮೂಲಿ ಮೊಟ್ಟೆ ತಿನ್ನೋದಕ್ಕಿಂತ ಸ್ವಲ್ಪ ಇನ್ನೊಂಚೂರು ಇನ್ವೆಸ್ಟ್ ಮಾಡಿ ಒಳ್ಳೆ ನಾಟಿ ಮೊಟ್ಟೆ ತೊಗೊಂಡು ಎಲ್ಲರೂ ತಿನ್ನೋದಕ್ಕೆ ಶುರು ಮಾಡಿ. ನಿಮ್ಮ ಸ್ಕಿನ್ನಿಗಾಗಲಿ ಹೇರಿಗಾಗಲಿ, ಒಬ್ಬೊಬ್ಬರಿಗೆ ಇನ್ನೊಂದು ಹೇಳೋದು ಮಾಡ್ತೇನೆ, ನೇಲ್ಸ್ ಎಲ್ಲ ಒಬ್ಬೊಬ್ಬರಿಗೆ ನಾನು ಬೆಳೆಸ್ಕೊತಿರ್ತೀನಿ ಯಾವಾಗಲೂ ಕಟ್ಟಾಗ್ಬಿಡುತ್ತೆ ಅಂತ ಹೇಳ್ತಾರಲ್ವ. ಸೊ ನಾಟಿ ಮೊಟ್ಟೆ ಎಲ್ಲ ತಿಂತಾ ಇರಿ, ನಿಮ್ಮ ನೇಲ್ಸ್ ಎಷ್ಟು ಗಟ್ಟಿಯಾಗಿರುತ್ತೆ, ಯಾವುದೇ ಪಾತ್ರೆ ತೊಳೆದ್ರು ಬಟ್ಟೆ ಹೋಗೋದ್ರೂ ನೇಲ್ಸ್ ಕಟ್ಟಾಗೋದಿಲ್ಲ. ಸೊ ಆ ಥರ ನೇಲ್ಸ್ ಗ್ರೋ ಆಗುತ್ತೆ. ಎಲ್ಲ ರೀತಿ ಬೆನಿಫಿಟ್ಸು ಇದೆ. ಸೊ ಹೇರ್ ಕೂಡ ಶೈನಿಂಗ್ ಬರುತ್ತೆ, ಹೆಲ್ದಿ ಆಗಿರುತ್ತೆ. ಸೊ ನಾಟಿ ಮೊಟ್ಟೆನ ಈಗಿಂದನೇ ಇವತ್ತಿಂದನೇ ತಿನ್ನೋದಕ್ಕೆ ರೂಢಿ ಮಾಡ್ಕೊಳ್ಳಿ ಮತ್ತು ಶುರು ಮಾಡ್ಕೊಳ್ಳಿ.
ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಇದೆ. ಅದಲ್ಲದೆ ನಾನು ನಮ್ಮದು ಹೆಲ್ತಿ ಲೈಫ್ ಲೀಡ್ ಮಾಡಲಿಕ್ಕೆ ಏನೇನೆಲ್ಲ ಟಿಪ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಕೊಡ್ತಾನೆ ಇರ್ತೀನಿ. ಸೊ ಸ್ಕಿನ್ ಕೇರ್, ಹೇರ್ ಕೇರ್, ಫ್ಯಾಷನ್, ಅನ್ಬಾಕ್ಸಿಂಗ್, ಪ್ರಾಡಕ್ಟ್ ರಿವ್ಯೂಸ್, ಏನು ನನ್ನ ಕೈಲಿ ನಿಮಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಇದೇ ರೀತಿ ಯೂಸ್ಫುಲ್ ಟಿಪ್ಸ್ಗೋಸ್ಕರ ಕಾಯ್ತಾ ಇರಿ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.